ನಮಸ್ಕಾರ, ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪಪ್ಪಾಯಿ ಕಾಯಿಂದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಸಮ ಅಳತೆಯ ಲೋಟದಲ್ಲಿ 1 ಲೋಟ ಹೆಸರುಬೇಳೆ, 1 ಲೋಟ ತೊಗರಿಬೇಳೆನ ಸೇರಿಸ್ಕೊಂಡು ನೀರಿನಿಂದ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕುಡಿಯುವ ನೀರಿನ ಲೋಟದಲ್ಲಿ 2 ಲೋಟದಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ ಸ್ಟವ್ ಮೇಲಿಡಿ. 1 ವಿಷಲ್ ಬಂದ ನಂತರ ಸ್ಟವ್ ಆಫ್ ಮಾಡಿ. ಇದಕ್ಕೆ ಹಸಿಮೆಣಸಿನಕಾಯಿನ 5 ತಗೊಂಡು ಸುಟ್ಕೊಂಡಿದ್ದೀನಿ. ಇದಕ್ಕೆ 4 ಗಂಟೆಗಳ ಕಾಲ ನೆನೆದಿರುವಂತಹ 4 ಟೀ ಸ್ಪೂನ್ ಅಕ್ಕಿ, 12 ಕಾಳುಮೆಣಸು, 2 ಲವಂಗ, ಇವಿಷ್ಟು 4 ಗಂಟೆಗಳ ಕಾಲ ನೀರಲ್ಲಿ ನೆಂದಿದ್ದು. ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ನೀರುಳ್ಳಿ ಉದ್ದುದ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು 4 ಬೆಳ್ಳುಳ್ಳಿನ ಬೇಳೆ ಮಾಡ್ಕೊಂಡಿದ್ದೀನಿ. ಅರ್ಧ ಒಳಕ್ಕೆ ಕೊಬ್ಬರಿ ತುರಿ ಸೇರಿಸ್ಕೊಂಡು ಒಂದು ಟೀ ಸ್ಪೂನ್ ಜೀರಿಗೆ ಜೊತೆಗೆ ತೊಳೆದು ರೆಡಿ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಸಣ್ಣದಾಗೆ ಮಿಕ್ಸರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಷ್ಟು ಸಣ್ಣಕ್ಕಾಗಿದ್ರೆ ಸಾಕು. ಒಂದು ಪಾತ್ರೆನ ಸ್ಟವ್ ಮೇಲಿಡಿ. ಅದಕ್ಕೆ ಕುಡಿಯುವ ನೀರಿನ ಲೋಟದಲ್ಲಿ 4 ಲೋಟದಷ್ಟು ನೀರು ಹಾಕಿ ಕುದಿಯಲು ಬಿಡಿ. ನಂತರ ಅರ್ಧ ಪಪ್ಪಾಯಿ ಕಾಯಿನ ಸಿಪ್ಪೆ ತೆಗೆದು ದಪ್ಪ ಓಳುಗಳಾಗಿ ಹೆಚ್ಚಿಕೊಂಡಿದ್ದೀನಿ. ಈ ನೀರು ಕುದಿಯಲು ಶುರುವಾದಾಗ ಕರಿಬೇವಿನ ಸೊಪ್ಪು, ಹೆಚ್ಚಿಕೊಂಡು ರೆಡಿ ಮಾಡ್ಕೊಂಡಂತಹ ಪಪ್ಪಾಯಿ, ಅರ್ಧ ನೀರುಳ್ಳಿನ ಉದ್ದುದ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಬೇಯಲು ಬಿಡಿ. ತರಕಾರಿ ಸಮೇತ ನೀರು ಕುದಿಯಲು ಶುರುವಾದಾಗ ಮಿಕ್ಸರ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಅಕ್ಕಿ, ಕಾಳುಮೆಣಸು, ಲವಂಗವನ್ನು ಕೇವಲ ನೆನೆಸಿರೋದ್ರಿಂದ ಮಿಕ್ಸರ್ ಮಾಡಿ ಪಾತ್ರೆಗೆ ಹಾಕಿದಾಗ ತಳೆ ಹಿಡಿದು ಬಿಡುತ್ತೆ. ಹಾಗಾಗಿ 2 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ತಾನೆ ಇರಬೇಕು. ಅಷ್ಟೊತ್ತಿಗೆ ಕುಕ್ಕರ್ ತಣ್ಣಗಾಗಿರುತ್ತೆ. ನೋಡಿ, ಕುಕ್ಕರಲ್ಲಿ ಈ ಹದಕ್ಕೆ ಬೇಳೆ ಬೆಂದಿದ್ದಾವೆ. ಪುನಃ ಇದನ್ನೊಮ್ಮೆ ಮಿಕ್ಸ್ ಮಾಡಿ ಇದನ್ನು ಕೂಡ ಪಾತ್ರೆಗೆ ಸೇರಿಸ್ಕೊಳ್ಳಿ. ನನ್ನ ಪ್ರೀತಿಯ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಮನೆಯೆಲ್ಲ ಘಮಘಮ ಅಂತ ಇದೆ ಗೊತ್ತಾ? ಈ ಸಾಂಬಾರಿಗೆ ಟೊಮೆಟೊ ಹಣ್ಣಾಗಲಿ, ಹುಣಸೆ ಹಣ್ಣಾಗಲಿ, ಲಿಂಬೆ ಹಣ್ಣಾಗಲಿ ಯಾವುದೇ ಹುಳಿಯನ್ನು ಬಳಸೋದಿಲ್ಲ. ಈಗ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಒಂದು ಚಿಕ್ಕ ಕಡಾಯಿಗೆ 1 ಚಮಚ ತುಪ್ಪ ಹಾಕಿ ಹದವಾಗಿ ಕಾದ ನಂತರ ಅರ್ಧ ಚಮಚ ಸಾಸಿವೆ ಸಿಡಿಸಿ ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಪಪ್ಪಾಯಿಕಾಯಿ ಸಾಂಬಾರ್ ರೆಡಿಯಾಗಿದೆ. ನನ್ನ ಪ್ರೀತಿಯ ವೀಕ್ಷಕರೇ, ನಾನು ಈ ರೀತಿಯ ಸರಳವಾದ ರೆಸಿಪಿ ಮಾಡಿ ತೋರಿಸಲು ನನಗೆ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.